ನಾನು ಇನಿಷಿಯಲ್ ಆಗಿ ಬ್ಲಾಗರ್ ಅಂತ ಇಟ್ಟಿರಲಿಲ್ಲ. ಅಂದರೆ ಈ ಥಾಟ್ ಅಂದರೆ ನಾನು ಹುಟ್ಟಿದ್ದೆ ಫಸ್ಟು ಒಂದು ಮಿಸ್ಟೇಕ್ ಹೇಗೆ ಸಪ್ರೇಟ್ ಮಾಡ್ಬೋದು ಅನ್ನೋ ಒಂದು ಥಾಟ್ ಅಷ್ಟೇ. ಅದಕ್ಕೊಂದಿಷ್ಟು ಸುತ್ತಮುತ್ತ ನೋಡಿರೋ ಘಟನೆಗಳು, ಸುತ್ತಮುತ್ತ ನೋಡಿರೋ ವ್ಯಕ್ತಿಗಳು ಮತ್ತು ಎಲ್ಲ ಒಂದಿಷ್ಟು ಇನ್ಫ್ಲುಯೆನ್ಸ್ ಮಾಡಿರ್ತವೆ ನಮ್ಮ ಬರಹದಲ್ಲಿ. ಅದೆಲ್ಲ ಇನ್ಫ್ಲುಯೆನ್ಸ್ ಆಗಿ ಈ ಮಿಸ್ಟೇಕ್ಸಿಂದ ಹೆಂಗೆ ಅಂತ ಹೇಳಿದಾಗ ಅದ್ರ ಸುತ್ತ ಯಾರು, ಆ ಮಿಸ್ಟೇಕಿಂದ ಸುತ್ತ ಅಂತ ಅಂದಾಗ ಪೃಥ್ವಿ ಅನ್ನೋ ಕ್ಯಾರೆಕ್ಟರ್ ಹುಟ್ಟಿದೆ. ಪೃಥ್ವಿ ಅನ್ನೋ ಕ್ಯಾರೆಕ್ಟರ್ ಇದ್ದ ತಕ್ಷಣ ಆ ಪೃಥ್ವಿ ಅನ್ನೋ ಕ್ಯಾರೆಕ್ಟರ್ಗೆ ಏನು ಕೊಡ್ಬೋದು ಅನ್ನೋ ಒಂದು ಪಾಯಿಂಟ್ ಬಂದ ತಕ್ಷಣ ಬ್ಲಾಗರ್ ಅನ್ನೋ ಒಂದು ಪಾಯಿಂಟ್ಗೆ ಇದು ಬಂದಿದ್ದು. ಏನಕ್ಕೆ ಬ್ಲಾಗರ್ ಅಂತಂದರೆ ಜಗತ್ತನ್ನೆಲ್ಲ ತೋರ್ಸೋನಿಗೆ ಅವನ ಬದುಕಿನಲ್ಲಿ ಏನಿದೆ, ಅವನಲ್ಲಿರುವಂಥ ಏನು, ಈಗ ನೀವೇ ಹೇಳ್ದಂಗೆ ನೋಟಿಸ್ ಮಾಡ್ದಂಗೆ ಅವ್ನ ಫ್ಯಾಮಿಲಿಲೇ ಅವ್ನಿಗೆ ಲೈಕ್ಸ್ ಸಿಕ್ಕಿರಲ್ಲ, ಎಲ್ಲರೂ ಅಷ್ಟೊಂದು ಲೈಕ್ ಕೊಟ್ಟಿದ್ರೆ ಇಟ್ಸ್ ವೆರಿ ಗುಡ್ ಪಾಯಿಂಟ್ ಆ್ಯಕ್ಚುಲಿ. ಆ ರೀತಿ ಅದಕ್ಕೆ ಪೃಥ್ವಿ ಅನ್ನೋದಕ್ಕೆ ಒಂದು ಟ್ರಾವೆಲರ್ ಇರಲಿ, ಬ್ಲಾಗರ್ ಇರಲಿ ಅಂತ ಅನ್ಕೊಂಡಿದ್ದೆ. ಆಮೇಲೆ ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಅನ್ಕೊಂಡಿದ್ದು ಒಂದು ಚಿಕ್ಕ ಇನ್ಸಿಡೆಂಟು, ಒಂದು ಎರಡು ಫಸ್ಟ್ ಹಾಫ್ ಆಫ್ ದ ಸಿನಿಮಾದಲ್ಲಿ ಬರುವಂಥ ಹೇಗೆ ಅಂದರೆ ಒಂದು ರೆಸ್ಪಾನ್ಸಿಬಲ್ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಈ ಕ್ಯಾರೆಕ್ಟರ್ ಪೃಥ್ವಿ ಅನ್ನೋದಕ್ಕೂ. ಅವನಲ್ಲಿರೋ ಕ್ವಶನ್ಸು, ಅಮ್ಮ ಮತ್ತು ಅವನಲ್ಲಿರುವಂಥ ಪ್ರಾಬ್ಲಮ್ಸ್ ಅಂತಂದರೆ ಈ ಹಿಮ್ಸೆಲ್ಫ್ ತಾಯಿ ಜೊತೆ ಅಷ್ಟು ಏನು ಒಡನಾಟ ಇರಲ್ಲ. ಇವನಿಗೆ ಎಲ್ಲ ಕ್ಯಾಮ್ರಾ ನೋಡಿ ನಗ್ತಾ ಮಾತಾಡ್ಬೇಕು. ನಮ್ಮೊಳಗಡೆ ಈಗ ಇವತ್ತು ನಾನು ಇಲ್ಲಿ ಮಾತಾಡ್ತೇನೆ, ನಾನು ನಗ್ತಾ ಮಾತಾಡ್ತೀನಿ, ಎಲ್ಲ ಮಾತಾಡ್ತೀನಿ, ನನ್ನೊಳಗೆ ಪ್ರಾಬ್ಲಮ್ ಏನಿದೆ ಅಂತ ಗೊತ್ತಿರಲ್ವ ನಾನು. ಸೊ ಹಾಗಾಗಿ ಪೃಥ್ವಿ ಅನ್ನೋ ಪಾತ್ರನ ಕೂಡ ಎಲ್ಲರ ಮುಂದೆ ನಗ್ತಾ ಮಾತಾಡಿದ್ರೆ ಅವ್ನ ಪ್ರಾಬ್ಲಮ್ ಏನಂತ ಗೊತ್ತಿಲ್ಲ. ಇನ್ ದಟ್ ವೇ ಕ್ಯಾಮ್ರಾ ಆ್ಯಂಡ್ ಬ್ಲಾಗರ್ ಚೆನ್ನಾಗಿ ಅನ್ನಿಸ್ತು ಅಂತ.